ಕೇವಲ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ರಾಜಕೀಯ ನಾಯಕರುಗಳು ಮಾತ್ರ ತಮ್ಮ ನೆಚ್ಚಿನ ಸ್ಪರ್ಧಿಗಳ ವಿರುದ್ಧ ಕ್ಯಾಂಪೇನ್ ಮಾಡ್ತಾ ಇಲ್ಲ. ಸಿನಿಮಾ ನಟರುಗಳು ಕೂಡ ಯಾರು ಗೆಲ್ಲಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಫ್ರಾಂಕಿ ಸೇಮ್ ತುಂಬ ಹಾರ್ಟಿಲಿ ಓಪನ್ ಮಾತಾಡ್ತಾನೆ ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡಿದಂಗೆ ಮಾಡ್ತಿದ್ದಾರಂತೆ, ಗೆಲ್ಲಬೇಕು ಆ ಥರ ಈ ಥರ ಅಂತ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತು. ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲ ಕಡೆ ಇದೆ ಸುದ್ದಿ. ನನ್ನ ಮೊದಲನೇ ರಿಯಾಲಿಟಿ ಶೋ ಬಿಗ್ ಬಾಸ್. ಅದು ನನ್ನ ಮೊದಲನೇ ಪೇಜ್, ಅಂದರೆ ರಿಯಾಲಿಟಿ ಶೋ ಬರೋಂಥದ್ದು ಅದು ಬಿಗ್ ಬಾಸ್. ಒಂದು ದೊಡ್ಡ ಶೋ ಸಿಕ್ಕಿದಂಥದ್ದು ನನಗೆ, ಒಂದು ದೊಡ್ಡ ಪ್ಲಾಟ್ಫಾರ್ಮು, ಜನರಿಗೆ ರೀಚ್ ಆಗುವಂಥ ಒಂದು ಪ್ಲಾಟ್ಫಾರ್ಮು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಒಂದು ತಿಂಗಳಾದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು. ಇವಾಗ ಈ ವಿಡಿಯೋ ಮಾಡ್ತಿರೋ ಕಾರಣ ಅಂತ. ನಮಸ್ಕಾರ ಕರ್ನಾಟಕ, ನಾನು ಪ್ರಕಾಶ್ ಶೇಖಣ್ಣವರ್, ಇಲ್ಲಿ ಉತ್ತರ ಅಮೇರಿಕಾದ ಮಿಶಿಗನ್ ಸ್ಟೇಟಿಂದ ಮಾತಾಡ್ತಾ ಇರೋದು. ಬಿಗ್ ಬಾಸ್ನಲ್ಲಿ ನಮ್ಮ ಪಳಾರ್ ಗಿಲ್ಲಿ ಅವರು ಈಗ ಫೈನಲ್ ರೀಚ್ ಆಗಿದ್ದಾರೆ. ತಮ್ಮಲ್ಲಿ ಕಳಕಳಿ ವಿನಂತಿ ಏನಂದರೆ ಅವನಿಗೆ ಫೈನಲಲ್ಲಿ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ವಿನಂತಿಸ್ತಿದ್ದೇನೆ. ಅವನಿಗೆ ಎಲ್ಲರೂ ಓಟ್ ಮಾಡಿ ಅವ್ನು ಗೆಲ್ಸೋಣ. ಅವನು ಒಳ್ಳೆಯ ರೀತಿ ನಮಗೆ ಮನರಂಜನೆ ಕೊಟ್ಟಿದ್ದಾನೆ. ನೀವೆಲ್ಲ ಬಿಗ್ ಬಾಸ್ ಸೀಸನ್ 12 ನೋಡ್ತಾನೆ ಇದ್ದೀರಾ. ಅದರಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಮ್ಯಾಮ್. ಅವರು ಆಚೆ ಹಲವಾರು ಕನ್ನಡ ಕೆಲಸಗಳಿಗೆ ಕೈ ಜೋಡಿಸಿದ್ದಾರೆ. ಒಳಗಡೆ ಕೂಡ ಅವರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡದೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರು ತಪ್ಪು ಮಾಡಿದಾಗ ಕೂಡ ಕ್ಷಮೆನೂ ಕೇಳಿದ್ದಾರೆ. ಶಿ ಇಸ್ ವೆರಿ ಮಚ್ ಟಫ್ ಕಂಟೆಸ್ಟೆಂಟ್ ಕೂಡ. ಫಿನಾಲೆವರೆಗೂ ಅವರು ಬಂದಿದ್ದಾರೆ. ಅವ್ರನ್ನ ಗೆಲ್ಸೋ ಜವಾಬ್ದಾರಿ ನಮ್ಮದು ನಿಮ್ಮದಾಗಿದೆ. ಸೊ ನೀವೆಲ್ಲರೂ ಇನ್ನೂ ಯಾರು ವೋಟ್ ಮಾಡಿಲ್ಲ ಅಶ್ವಿನಿ ಮ್ಯಾಮ್ ಅವ್ರಿಗೆ ಅಂದರೆ ಈಗಲೇ ಜಿಯೋ ಹಾಟ್ಸ್ಟಾರ್ನ ಡೌನ್ಲೋಡ್ ಮಾಡಿ ಒಬ್ಬರು 99 ಟೈಮ್ಸ್ ವೋಟ್ ಮಾಡ್ಬೋದು. ನನ್ನ ಆತ್ಮೀಯ ಗೆಳತಿ ಅಶ್ವಿನಿ ಅವರು ಫಿನಾಲೆಗೆ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ನಾನು ಆಲ್ರೆಡಿ ವೋಟ್ ಮಾಡಿದ್ದೀನಿ. ನಿಮ್ಮ ಅತ್ಯಮೂಲ್ಯವಾದ 99 ಮತಗಳನ್ನ ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ತನಗನ್ಸಿದ್ದನ್ನು ನೇರವಾಗಿ ಯಾವುದೇ ದಯಾದಾಕ್ಷಿಣ್ಯ ಇಲ್ಲದೆ ಮಾತಾಡಿದ್ದಾರೆ. ಶಕ್ತಿ ಮೀರಿ ಟಾಸ್ಕ್ ಆಡಿದ್ದಾರೆ. ಸೊ ವಿನ್ನಿಂಗಿಗೆ ಅವರು ಡಿಸರ್ವಿಂಗ್. ಹಾಗಾಗಿ ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ ಅಶ್ವಿನಿ ಅವ್ರನ್ನೇ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.